ಪಿರಿಯಾಪಟ್ಟಣ ನಗರ ಪ್ರದೇಶದ ಸೇವೆಯಲ್ಲಿ ತೃಪ್ತಿ ಇದ್ದು ಗ್ರಾಮೀಣ ಪ್ರದೇಶದಲ್ಲೂ ತಮ್ಮ ಸೇವೆಯನ್ನು ವಿಸ್ತರಿಸಬೇಕೆಂಬ ಉದ್ದೇಶದಿಂದ ನೇತ್ರ ಚಿಕಿತ್ಸಾ ಸೇವೆಯನ್ನು ಸ್ಥಾಪನೆ ಮಾಡುತ್ತಿರುವುದಾಗಿ ಅಂಬಿಕಾ ಕಣ್ಣಿನ ಚಿಕಿತ್ಸಾಲಯದ ವೈದ್ಯರಾದ ಡಾಕ್ಟರ್ ನವನೀತ್ ತಿಳಿಸಿದರು. ಪಟ್ಟಣದ ಗೋಣಿಕೊಪ್ಪ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಸೆಂಟ್ ಮೇರಿಸ್ ಆಸ್ಪತ್ರೆಯಲ್ಲಿ ನೂತನವಾಗಿ ನೇತ್ರ ಚಿಕಿತ್ಸಾ ಸೇವೆಯ ಚಿಕಿತ್ಸಾಲಯ ಚಾಲನೆ ಮತ್ತು ಕಾರ್ಯಕ್ರಮವನ್ನು ಬುಧವಾರ ಉದ್ಘಾಟಿಸಿ ಮಾತನಾಡಿದರು. ಕಳೆದ ಕೇವಲ 5 ವರ್ಷಗಳಲ್ಲಿ 15,000ಕ್ಕೂ ಹೆಚ್ಚು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಯಾಗಿದ್ದು, ಇಲ್ಲಿಯವರೆಗೆ ಕೇವಲ ನಗರ ಪ್ರದೇಶದಲ್ಲಿ ಸೇವೆ ಸೀಮಿತವಾಗಿದೆ. ಆದರೆ ತಮ್ಮ ಸೇವೆಯನ್ನು ಗ್ರಾಮೀಣ ಪ್ರದೇಶದ ಜನರಿಗೂ ತಲುಪಿಸುವ ಉದ್ದೇಶದಿಂದ ಎಲ್ಲ ರೀತಿಯ ಆಧುನಿಕ ಉಪಕರಣಗಳಿಂದ ಕಡಿಮೆ ದರದಲ್ಲಿ ಸೇವೆ ಸಲ್ಲಿಸುವುದಾಗಿ ಭರವಸೆ ನೀಡಿದರು. 5 ಮಂದಿಯ ತಂಡ ಸೇರಿ ಗ್ರ್ಯಾಂಡ್ ಸೈಕರ್ ಎಂಬ ಹೆಸರಿನೊಂದಿಗೆ ಈ ನೇತ್ರ ಚಿಕಿತ್ಸಾ ಸೇವೆಯನ್ನು ಆರಂಭಿಸುತ್ತಿದ್ದು, ನಗರ ಪ್ರದೇಶದಲ್ಲಿ ಇಲ್ಲಿಯೂ ಸಹ ಗುಣಮಟ್ಟದ ಸೇವೆ ಎಲ್ಲರಿಗೂ ದೊರಕಿಸಿಕೊಡುವುದಾಗಿ ತಿಳಿಸಿದ ಅವರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಮಾಜಿ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಈರಯ್ಯ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿರುವ ರೈತಾಪಿ ವರ್ಗ ಮತ್ತು ಜನಸಾಮಾನ್ಯರು ಆರಂಭಿಕವಾಗಿ ಯಾವುದೇ ಅನಾರೋಗ್ಯದ ಸಮಸ್ಯೆಯನ್ನು ಲೆಕ್ಕಿಸದೆ ಉದಾಸೀನ ಮಾಡುವವರೇ ಹೆಚ್ಚು ಇದ್ದು, ತೀವ್ರ ಅನುರಾಗಕ್ಕೆ ತುತ್ತಾದ ಸಂದರ್ಭದಲ್ಲಿ ಮಾತ್ರ ಆಸ್ಪತ್ರೆ ವೈದ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡುತ್ತಿರುವುದನ್ನು ಕಾಣಬಹುದಾಗಿದೆ. ಇದರಿಂದ ಚೇತರಿಕೆ ಆಗುವುದು ಬಹಳಷ್ಟು ಕಷ್ಟದ ವಿಷಯವಾಗಿದೆ. ಆದ್ದರಿಂದ ತಮಗಿರುವ ತೊಂದರೆಗಳನ್ನು ಆದಷ್ಟು ಬದಿಗಿಟ್ಟು ವೈದ್ಯರ ಸಲಹೆಗಳನ್ನು ಅಗತ್ಯವಾಗಿ ಪಡೆಯಬೇಕು. ಅದರಲ್ಲೂ ಕಣ್ಣಿನ ದೃಷ್ಟಿಯನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳಲು ಎಚ್ಚರ ವಹಿಸಬೇಕೆಂದು ಸಲಹೆ ನೀಡಿದ ಅವರು, ನುರಿತ ವೈದ್ಯರ ಸಲಹೆ ಸಹಕಾರ ಪಡೆಯಬೇಕು, ಎಂದಿಗೂ ನಿರ್ಲಕ್ಷ್ಯ ವಹಿಸಬಾರದು ಎಂದು ಕರೆ ನೀಡಿದರು. ಹೋಲಿ ಸಿಸ್ಟರ್ ಸಂಸ್ಥೆಯ ಅಧ್ಯಕ್ಷರಾದ ಸಿಸ್ಟರ್ ಐಡಾ ಮಾತನಾಡಿ, ಸೆಂಟ್ ಮೇರಿಸ್ ಆಸ್ಪತ್ರೆಯು ಉತ್ತಮ ಸೇವೆಯನ್ನು ನೀಡುತ್ತಿದ್ದು, ಪ್ರಸ್ತುತವಾಗಿ ಆಸ್ಪತ್ರೆಯಲ್ಲಿ ನೇತ್ರ ಚಿಕಿತ್ಸೆ ಸೇವೆಯನ್ನು ಆರಂಭಿಸುತ್ತಿರುವ ಬಗ್ಗೆ ಅತ್ಯಂತ ಸಂತಸ ತಂದಿದೆ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಅಕ್ಷರಾತ್ಮ ಟೀಮ್ ವತಿಯಿಂದ ನೃತ್ಯ ನಡೆಸಿಕೊಟ್ಟರು. ಫಾದರ್ ಜಾನ್ ಪಾಲ್ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾಜಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಲಕ್ಷ್ಮಣೇಗೌಡ, ಡಿಎಚ್ಒ ಆಪ್ತ ಸಹಾಯಕ ಗಿರೀಶ್, ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಿಸ್ಟರ್ ಮರ್ಸಿ, ಮುಖ್ಯಸ್ಥರಾದ ಸಿಸ್ಟರ್ ರೀನಾ, ಪುರಸಭೆ ರೆವಿನ್ಯೂ ಇನ್ಸ್ಪೆಕ್ಟರ್ ಗಿರೀಶ್, ರವಿ, ದರ್ಶನ್ ಸೇರಿದಂತೆ ಆಸ್ಪತ್ರೆ ಮುಖ್ಯಸ್ಥರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಏನಂತಪ್ಪ ಅಂತ ಹೇಳಿದ್ರೆ, ಆಸ್ಪತ್ರೆ ವೈದ್ಯರು ಮತ್ತು ಔಷಧಿಗಳ ಕೇಂದ್ರ ಆಗಬಾರದು, ಸೇವೆಯ ಕೇಂದ್ರ ಆಗಬೇಕು ಅಂತ ಹೇಳಿ ಫಾದರ್ ಸಾರು ಪ್ರಥಮವಾಗಿ ಹೇಳಿದ್ದಾರೆ. ನನ್ನ ಅಭಿಲಾಷೆ ಏನೂ ಕೂಡ ಅದೇ. ರೈತ ಹಳ್ಳಿಗಾಡಿನ ಜನ ನಮ್ಮ ಗ್ರಾಮಾಂತರ ಪ್ರದೇಶ ಅವರು ನನಗೆ ನೋವು ಅಂತ ಕಂಡಿಡ್ಕೊಳ್ಳೋದು ಯಾವಾಗ ಅಂದ್ರೆ ತುಂಬಾ ಅಪಾಯದ ಮಟ್ಟಕ್ಕೆ ಬಂದಾಗ, ಯಾವುದೇ ಅಂಗಾಂಗ ನೋವಿರಲಿ ಯಾವುದೇ ಇರಲಿ, ನನಗೆ ನೋವು ನನಗೆ ಆಗೋದಿಲ್ಲ ಅಂತ ಅವ್ರು ಯಾವಾಗಪ್ಪ ಅಂತ ಕಂಡಿಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ತುಂಬಾ ನಿಶಕ್ತಿ ಆದಾಗ, ಅದರಿಂದ ತುಂಬಾ ಅಪಾಯ ಮಟ್ಟಕ್ಕೆ ಮೀರಿದಾಗ. ಹಾಗಾಗಿ ಸೆಂಟ್ ಮೇರಿಸ್ ಆಸ್ಪತ್ರೆಯಲ್ಲಿ ಈ ಕಣ್ಣಿನ ವಿಭಾಗವನ್ನು ತೆರೆದು ಸಾರ್ವಜನಿಕರಿಗೆ ಅದರ ಸೇವೆಯನ್ನು ನಾನು ಕೊಡ್ತೇನೆ ಅಂತ ಹೇಳಿ ಬಂದಿರತಕ್ಕಂಥ ನವನೀತ್ ಸರ್ ಅವರಿಗೆ ಮತ್ತು ನಮ್ಮ ಸೆಂಟ್ ಮೇರಿಸ್ ಆಸ್ಪತ್ರೆಯ ಎಲ್ಲ ಅಧ್ಯಕ್ಷರಿಗೆ, ಅವರ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತಮ್ಮ ಮೂಲಕ ಅರ್ಪಿಸ್ತೇನೆ. ಕೆಲವರು ದುಡ್ಡು ಇಲ್ಲದೆ ಕೂಡ ಬರ್ತಾರೆ, ಅತ್ಯಂತ ಕಡು ಬಡವರು ಕೂಡ ಇರ್ತಾರೆ. ನೀವು ಕೊಡ್ತಕ್ಕಂಥ ಸೇವೆ ಇದೆಯಲ್ಲ, ಆ ಸೇವೆ ನಿಮ್ಮನ್ನ ನೆನ್ಕೊಳ್ತಕ್ಕಂಥದ್ದು ಯಾವಾಗಪ್ಪ ಅಂತ ಹೇಳಿದ್ರೆ, ಅವನು ದುಡ್ಡಿಲ್ಲದೆ ಬಂದು, ಸ್ವಾಮಿ ನನ್ನ ಹತ್ರ ಇಷ್ಟೇ ದುಡ್ಡಿರೋದು, ನನಗೆ ಕೊಡಕ್ಕಾಗೋದೇ ಇಷ್ಟು, ತಾವು ಏನ್ ಮಾಡ್ತಿರೋ ಗೊತ್ತಿಲ್ಲ, ನನ್ನ ಅಂಗಾಂಗವನ್ನ ಸರಿ ಮಾಡಿ ಅಂತ ಬೇಡ್ಕೊಂಡಾಗ ಅವನಿಗೆ ತೃಪ್ತಿಯಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಗಮನವನ್ನು ಕೊಡದೆ ಸೇವೆಗೆ ಮಾನ್ಯತೆಯನ್ನು ಕೊಟ್ಟಾಗ ಆ ಒಂದು ಸೇವೆ ಪ್ರತಿಫಲವನ್ನ ನಿಮಗೆ ಕೊಡುತ್ತೆ. ಅವನು ಪಕ್ಕದವ್ರಿಗೂ ಒಂದು ಹೇಳ್ತಾರೆ, ಪಕ್ಕದವ್ರಿಗೂ ಹೇಳ್ತಾರೆ, ಆ ಆಸ್ಪತ್ರೆಗೆ ಹೋಗಿ ಒಳ್ಳೆ ಡಾಕ್ಟರ್ ಇದ್ದಾರೆ, ಅವರು ಒಳ್ಳೆ ಸೇವೆಯನ್ನು ಕೊಡ್ತಾರೆ, ನನಗೆ ಅವ್ರ ಕೈಗುಣ ತುಂಬಾ ಚೆನ್ನಾಗಿದೆ, ನನಗೂ ಕೂಡ ಹುಷಾರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲಾ ತರದ ರೋಗ ರುಜಿನಗಳಿಂದ ಇಲ್ಲಿಗೆ ಬರುವ ಜನರು ಶೀಘ್ರವಾಗಿ ಗುಣಮುಖರಾಗುವಂತೆಯೂ ವೈದ್ಯರ ಹಾಗೂ ಶುಶ್ರೂಷೆ ಮಾಡುವವರ ಸೇವೆಯಿಂದ ಸಂತೃಪ್ತರಾಗುವಂತೆಯೂ ಆಶೀರ್ವದಿಸಿರಿ. ಪವಿತ್ರಾತ್ಮರ ಬೆಳಕು ಎಲ್ಲ ರೋಗಿಗಳಿಗೂ ಅವರಿಗೆ ಸೇವೆ ಮಾಡುವವರಿಗೂ ಲಭಿಸಲಿ. ಜೀವದಾತರಾದ ನೀವು ಇಲ್ಲಿ ಬಂದು ಹೋಗುವ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ನೆಮ್ಮದಿಯನ್ನು ಕರುಣಿಸಿರಿ. ವಿಶೇಷವಾಗಿ ಈ ಶಿಬಿರವನ್ನು ಏರ್ಪಡಿಸಿರುವ ಸರ್ವರನ್ನು ಹಾಗೂ ಎಲ್ಲ ವೈದ್ಯರನ್ನು ಹಾಗೂ ಇದರಲ್ಲಿ ಭಾಗವಹಿಸುವ ಎಲ್ಲ ಸರ್ವ ಜನರನ್ನು ಆಶೀರ್ವದಿಸಿ
ನಾವು ಮಾಡುತ್ತಿರುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ 100 ಮಡಿ ಸಂಭಾವನೆಯನ್ನು ಅನುಗ್ರಹಿಸಿ ಅವರ ಆರೋಗ್ಯವನ್ನು ನಾವು ಅನುಭವಿಸುವ ಸೌಭಾಗ್ಯವನ್ನು, ವಿಶೇಷವಾಗಿ ಈ ಕಣ್ಣಿನ ಚಿಕಿತ್ಸಾ ಕಾರ್ಯದಲ್ಲಿ ಎಲ್ಲರೂ ಸಹ ಸಂಪೂರ್ಣ ತಲುಪಬಹುದಾದ ಸಮಗ್ರ ಆರೋಗ್ಯ ಸೇವೆಯನ್ನು ಒದಗಿಸುವ ನಮ್ಮ ಈ ಧ್ಯೇಯದಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ. ದೃಷ್ಟಿ ಸಾಮರ್ಥ್ಯ ಅಥವಾ ನಮ್ಮ ಕಣ್ಣಿನ ಮುಖಾಂತರ ನೋಡುವುದು ನಿಸ್ಸಂದೇಹವಾಗಿ ನಮ್ಮ ಜೀವನದ ಶ್ರೇಷ್ಠ ಆಶೀರ್ವಾದಗಳಲ್ಲಿ ಒಂದು ಎಂದು ಹೇಳಬಹುದು. ಹಾಡುಗಳಲ್ಲಿ ಮತ್ತು ಕಥೆಗಳಲ್ಲಿ ಕಣ್ಣುಗಳನ್ನು ಹೆಚ್ಚಾಗಿ ಮಾನವ ದೇಹದ ಅತ್ಯಂತ ಸುಂದರವಾದ ಭಾಗವೆಂದು ವಿವರಿಸಲಾಗುತ್ತದೆ. ಆದರೆ ಕಣ್ಣುಗಳ ನಿಜವಾದ ಸೌಂದರ್ಯ ಎಂದರೆ ನಾವು ನಮ್ಮ ಸುತ್ತಲಿನ ಪ್ರಪಂಚದ ಸೌಂದರ್ಯ ನೋಡಲು ಮತ್ತು ಆನಂದಿಸಲು ಅನುವು ಮಾಡಿಕೊಡುವ ದೊಡ್ಡ ಶಕ್ತಿ ಎಂದು ಹೇಳಬಹುದು. ಕಣ್ಣುಗಳಿಂದ ವಂಚಿತರಾದಾಗ ಮಾತ್ರ ಕಣ್ಣುಗಳ ಮೌಲ್ಯವನ್ನು ನಾವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇತರ ಹಲವು ವಿಷಯಗಳಂತೆ ದೃಷ್ಟಿಹೀನತೆ ಚಿಕಿತ್ಸೆ ಬಗ್ಗೆ, ಕಣ್ಣುಗಳ ಆರೈಕೆ ಬಗ್ಗೆ ಸಹ ನಮಗೆ ತುಂಬಾ ಅರಿವು ಇರುವುದು ತುಂಬಾ ಮುಖ್ಯ. ಆದರೆ ಅನೇಕ ಜನರಿಗೆ, ಮುಖ್ಯವಾಗಿ ಹಳ್ಳಿಗಳಲ್ಲಿ, ತಾವು ಅಥವಾ ತಮ್ಮ ಮಕ್ಕಳು ಎದುರಿಸುತ್ತಿರುವ ದೃಷ್ಟಿ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಅರಿವು ಇರುವುದು ಕಡಿಮೆ. ನಾವು ಈ ನೇತ್ರ ಸೇವೆಯನ್ನು ಇಲ್ಲಿ ಪ್ರಾರಂಭಿಸುತ್ತಿರುವಾಗ ದೃಷ್ಟಿಯ ಮಹತ್ವ, ಕಣ್ಣಿನ ಆರೈಕೆ, ಚಿಕಿತ್ಸೆಯಲ್ಲಿನ ಹೊಸ ಪ್ರವೃತ್ತಿಗಳು, ನೇತ್ರದಾನ ಇವುಗಳ ಬಗ್ಗೆ ಹೆಚ್ಚಿನ ಜನರಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸುವುದು ತುಂಬಾ ಅಗತ್ಯ ಎಂದು ನಾನು ಹೇಳಲು ಬಯಸುತ್ತೇನೆ. ಪಿರಿಯಾಪಟ್ಟಣ ತಾಲೂಕಿನ ಜನರಿಗೆ ನೇತ್ರ ಸೇವೆ ನೀಡುವಲ್ಲಿ ನಮ್ಮೊಂದಿಗೆ ಸಹಕರಿಸಲು ಮುಂದೆ ಬಂದ ಡಾಕ್ಟರ್ ನವನೀತ್ ಮತ್ತು ಅವರ ತಂಡಕ್ಕೆ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ. ಇವತ್ತು ನಾವು ಏನು ಪ್ರಾರಂಭಿಸುತ್ತೇವೆ ಇದನ್ನು ಮುಂದೆ ಬೆಳೆಸುವ ದಿಕ್ಕಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಎಂಬುದೇ ನನ್ನ ಹಾರೈಕೆ. ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ ನಿಖರವಾದ ಆರೈಕೆ, ಆರಂಭಿಕ ನಾವು ಗ್ರ್ಯಾಂಡ್ ಐ ಕೇರ್ ಅಂತ ಶುರು ಮಾಡಿದ್ವಿ. ಇದಕ್ಕೊಂದು ಜೋರಾದ ಚಪ್ಪಾಳೆ ಬರಲಿ. ಸೊ ಇದರ ಮುಖ್ಯ ಕಾರಣ ಏನಂದ್ರೆ, ನಾವು ಬೆಂಗಳೂರಲ್ಲಿ ನಾವು ಏನು ಫೆಸಿಲಿಟೀಸ್, ಏನು ಆಪರೇಷನ್ ಮಾಡ್ತಾ ಇದ್ದೀವಿ ಅದೇ ತರ ಮೂಲ ಸೌಕರ್ಯಗಳನ್ನ ಇಲ್ಲಿನ ಸುತ್ತಮುತ್ತಲ ಎಲ್ಲ ಜನರಿಗೂ ಲಭ್ಯವಾಗಬೇಕು. ಅದು ಕಮ್ಮಿ ದರದಲ್ಲಿ ಲಭ್ಯವಾಗಬೇಕು. ಒಳ್ಳೆ ಕ್ವಾಲಿಟಿ ಹೆಲ್ತ್ ಕೇರ್ ಬೇಕು. ಬರೀ ದುಡ್ಡಿರೋ ಬೆಂಗಳೂರು ಜನಕ್ಕೆ ನನಗೆ ಸೌಕರ್ಯ ಕೊಟ್ಟಿ ಬೇಜಾರಾಗಿದೆ. ಇನ್ನ ನಿಮ್ಮೆಲ್ಲರ ಪಿರಿಯಾಪಟ್ಟಣ ಸುತ್ತ ಊರಲ್ಲಿ ಇರೋ ಜನಕ್ಕೆ ಅದೇ ಮೂಲ